ನಮಸ್ಕಾರ, ವೆಲ್ಕಮ್ ಟು ನವನಾಸ್ ವರ್ಲ್ಡ್. Hello my people, hope everyone is doing well. So ಇವತ್ತು ಸಡನ್ ಆಗಿ ನನಗೆ ಕಬಾಬ್ ತಿನ್ಬೇಕನ್ಸಿದೆ. ಸೊ ನಾಳೆ ಕುಕ್ ಮಾಡ್ತೀನಿ ಕಬಾಬ್. ಆ್ಯಕ್ಚುಲಿ ಮಾಡಿದ್ದೀನಿ, ಇದಕ್ಕೆ ಮುಂಚೆನೂ ಮಾಡಿದ್ದೀನಿ. ಸೊ ಇವತ್ತು ಅದೇ ವ್ಲಾಗ್. ಸೊ ಇವಾಗ ಹೋಗಿ ಚಿಕನ್ ತೊಗೊಂಡು ಬರಬೇಕು ಆಲ್ಸೋ. ಆ್ಯಂಡ್ ಈ ಕ್ಲಿಪ್ನ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಡಿಮಾರ್ಟ್ ಶಾಪಿಂಗ್ ವ್ಲಾಗ್ ಯಾರನ್ನ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಂಡ್ ಆ ಡಿಮಾರ್ಟ್ ಶಾಪಿಂಗ್ ವ್ಲಾಗ್ದು ಒಂದು ಸ್ಮಾಲ್ ಟಾಸ್ಕ್ ಕೊಟ್ಟಿದ್ದೆ. ಸೊ ತಿರ್ಗಾ ಟಾಸ್ಕ್ನ ಕೊಟ್ಟಿದ್ದೆ, ಲೈಕ್ ಆಫ್ಟರ್ ಸೋ ಮೆನಿ ಲಾಂಗ್ ಟೈಮ್. ಸೊ ಮಗ್ಗದ ಪ್ರೈಸ್ ಏನಂತ, ದೋ ಇಟ್ ವಾಸ್ ಇನ್ ವಿಡಿಯೋ. ಸೊ ಸೊ ಫಸ್ಟು ರಕ್ಷಿತಾ ಅವರು ಬೇಗ ಕಮೆಂಟ್ ಮಾಡಿದ್ದಾರೆ ವಿತ್ ದಿ ಕರೆಕ್ಟ್ ಆನ್ಸರ್ ಆಫ್ 49 rupees. ಸೊ ಕಂಗ್ರ್ಯಾಚುಲೇಷನ್ಸ್, ಕ್ಲಾಪ್ಸ್ ನಿಮಗೆ. ರಕ್ಷಿತಾ ಡಿ ಅಂತ ಇತ್ತು. ಸೊ ಎಸ್ ಕರೆಕ್ಟ್. ಆ್ಯಂಡ್ ನೀವೇ ಬೇಗ ಕಮೆಂಟ್ ಮಾಡಿದ್ದು. ಆ್ಯಂಡ್ ಈಗ ಲೆಟ್ಸ್ ಗೋ ಟು ಚಿಕನ್ ಶಾಪ್. ಆ್ಯಂಡ್ ಇವತ್ತು ಕಬಾಬ್ ಪೌಡರ್ ಇಲ್ದಿರಾನೆ ಕಬಾಬ್. ಎಸ್, ಐ ಡೂ ದಟ್ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಔಟ್ ಸೋ ವೆಲ್. ಸೊ ಅದನ್ನೇ ಇವತ್ತು ನೋಡೋಣ ಹೆಂಗೆ ಅಂತ. ಸೊ ಲೆಟ್ಸ್ ಗೋ. ಎಷ್ಟು ಕೋಲ್ಡ್ ಇದೆ ಅಂದರೆ ವಿಂಟರ್ ಲೈಟಾಗಿ ಸ್ಟಾರ್ಟ್ ಆಗ್ತಿದೆ, ಬಟ್ ಆದ್ರೂ ಮಧ್ಯಾಹ್ನ ಅಂದರೆ ಸಖತ್ ಶೆಕೆ ಹೊಡೆಯುತ್ತೆ ಅಲ್ವಾ. ಸೊ ಚಿಕನ್ ತೊಗೊಂಡು ಬಂದಾಗ್ಬಿಟ್ಮೇಲೆ ಐ ಸ್ಟಾರ್ಟೆಡ್. ನಾನು ಚಿಕನ್ನ ಲೈಕ್ KG ಲೆಕ್ಕ ತರಲ್ಲ. ಸೊ ನಾನು ಲೈಕ್ ಅಮೌಂಟ್ ಹೇಳ್ತೀನಿ, ಸೊ ಅವರೆಷ್ಟು ಕೊಡ್ತಾರೆ. ಆ್ಯಂಡ್ 120 rupeesಗೆ ಏನೋ ½ kg ಬಂದಿತ್ತು ಅನಿಸುತ್ತೆ. ಓಕೆ, ಸೊ ಸ್ಟಾರ್ಟಿಂಗ್ ಬಂದು ಒಂದು ದೊಡ್ಡ ಬೌಲಲ್ಲಿ ನಾನು ಚಿಕನ್ ಪೀಸಸ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಲೈಕ್ ವಾಟ್ರಲ್ಲಿ ನಾನು ಅದನ್ನ ಸ್ವಲ್ಪ ಸೋಕ್ ಹಾಕೋಕ್ಕೆ ಇಟ್ಟಿರ್ತೀನಿ. ಅಂದರೆ ನಾವು ಮಮ್ಮಿ ಕಾಫಿ ಕೇಳಿದ್ರು ಅಂತ ಕಾಫಿ ಕೂಡ ಮಾಡಿಕೊಟ್ಟೆ. ಸೊ ಸ್ವಲ್ಪ ತಾಗ್ಬಿಟ್ಮೇಲೆ ಇವಾಗ ಐ ಸ್ಟಾರ್ಟೆಡ್ ವಾಷಿಂಗ್ ಚಿಕನ್. ಆ್ಯಂಡ್ ನಾನು ಚಿಕನ್ ವಾಶ್ ಮಾಡುವಾಗ ಇಂಡಿವಿಜುವಲ್ ಲೈಕ್ ಒಂದೊಂದು ಪೀಸ್ನೇ ತೊಗೊಂಡು ವಾಶ್ ಮಾಡೋದು. ಸೊ ಆವಾಗಲೇ ನನಗೆ ಸ್ಯಾಟಿಸ್ಫೈ ಆಗೋದು. ಆಮೇಲೆ ಐ ಸ್ಟಾರ್ಟೆಡ್ ಆಫ್ ಲೈಕ್ ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಸೊ ಮೊಸರು, ಸೊ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು. ನಾನು ಆ್ಯಕ್ಚುಲಿ ಮೊಸರು ಹಾಕೋದು ಲೈಕ್ ವಿಡಿಯೋದಲ್ಲಿ ಶೂಟ್ ಆಗಿಲ್ಲ ಅನಿಸುತ್ತೆ, ಅದು ಯಾಕೋ ಗೊತ್ತಿಲ್ಲ. ಬಟ್ ದೆನ್ ಮೊಸರು ಹಾಕ್ಕೊಳ್ಬೇಕು. ಆ್ಯಂಡ್ ದೆನ್ ಏನೇನು ಬೇಕೋ ಮಸಾಲೆಸ್ ಅದನ್ನೆಲ್ಲ ಕಬೋರ್ಡಿಂದ ತೆಗೆದು ಕೆಳಗಡೆ ಇಟ್ಕೊತಿದ್ದೆ. ಸೊ ಇದನ್ನು ನೀವು ಲೈಕ್ ಎಲ್ಲ ಮಸಾಲೆನೂ ಡೈರೆಕ್ಟಾಗಿ ಒಂದು ಜಾರಲ್ಲಿ ಹಾಕಿ ಲೈಕ್ ಅಲಾಂಗ್ ವಿತ್ ಮೊಸರು, ಓಕೆ, ಅಲಾಂಗ್ ವಿತ್ ಮೊಸರು ಎಲ್ಲ ಮಸಾಲೆಸು ಜಾರಲ್ಲೇ ಹಾಕಿ ರುಬ್ಕೊಂಡು ಆಮೇಲೆ ಡೈರೆಕ್ಟಾಗಿ ಚಿಕನ್ ಪೀಸಸ್ಗೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಂಡಿವಿಜುವಲ್ ಆಗು ಹಾಕ್ಕೊಳ್ಬೋದು. ಸೊ ಇವಾಗ ಚಿಕನ್ ಪೀಸ್ಗೆ ಲೈಕ್ ಸ್ಟಾರ್ಟಿಂಗ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಮನೆಯಲ್ಲೇ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಅದರದ್ದು ಮೆಷರ್ಮೆಂಟ್ ಅಂದರೆ ಒಂದು 4-5 ಗಾರ್ಲಿಕ್ ಪೀಸಸ್ ಆ್ಯಂಡ್ ಸ್ಮಾಲ್ ಪೀಸ್ ಆಫ್ ಶುಂಠಿ. ಅದಾಗ್ಬಿಟ್ಮೇಲೆ ಉಪ್ಪು. ಸೊ ಉಪ್ಪು ನಂಗೆ ಗೊತ್ತಾಗಲ್ಲ ಅಂತ ಮಮ್ಮಿನ ಕರೆದು ಕೇಳಿದ್ದೆ. ಆಮೇಲೆ ಗೋಸ್ ದಿ ಚಿಲ್ಲಿ ಪೌಡರು ಒಂದು ½ ಸ್ಪೂನ್. ಆ್ಯಂಡ್ ದೆನ್ ತಿರ್ಗಾ ಸ್ವಲ್ಪ ಅರಿಶಿನ, ವೆರಿ ಪಿಂಚ್. ಅದಾಗ್ಬಿಟ್ಮೇಲೆ ಐ ಆ್ಯಡೆಡ್ ಜೀರಾ ಪೌಡರ್. ಸೊ ಜೀರಾ ಪೌಡರು ಒಂದು ½ ಸ್ಪೂನ್ ಅಷ್ಟು ಮೆಜರ್ಮೆಂಟ್ ತೊಗೊಳ್ಬೋದು. ಆ್ಯಂಡ್ ದೆನ್ ಇಟ್ ವಾಸ್ ಗರಂ ಮಸಾಲ ಬಂದ್ಬಿಟ್ಟು ಒಂದು ಕಾಲ್ ಸ್ಪೂನು. ಆಮೇಲೆ ಮೈದಾ. ಸೊ ಮೈದಾನ ಚಿಕನ್ ಪೀಸಸ್ಗೆ ಹಾಕಿ, ದಟ್ ಇಸ್ ವಾಟ್ ಬ್ರಿಂಗ್ಸ್ ದಟ್ ಕ್ರಿಸ್ಪಿನೆಸ್ ಅಲ್ವಾ. ಸೊ ಅದನ್ನು ಹಾಕಿ ನಾನು ಮಿಕ್ಸ್ ಮಾಡಿ ತಿರ್ಗಾ ಐ ಕೆಪ್ಟ್ ಇಟ್ ಫಾರ್ ಸಮ್ ಟೈಮ್. ಸೊ ಎಕ್ಸೆಪ್ಟ್ ಫಾರ್ ಮೈದಾ, ಮೊಸರು, ಉಪ್ಪು, ಖಾರ ಎವ್ರಿಥಿಂಗ್ ನಾ ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಇಂಡಿವಿಜುವಲ್ ಆಗಿ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಲೆಮನ್ ಬೇಕಿತ್ತಂತ ಪಪ್ಪನ ಕರೆಸಿ ಲೆಮನ್ ಕಟ್ ಮಾಡಿಕೊಂಡು ಲೆಮನ್ ಕೂಡ ಸ್ಕ್ವೀಸ್ ಮಾಡಿದೆ. ಆಮೇಲೆ ತಿರ್ಗಾ ಮಿಕ್ಸ್ ಮಾಡಿಬಿಟ್ಟು ಐ ಕೆಪ್ಟ್ ಇಟ್ ಫಾರ್ ಅ ವೈಲ್. ಸೊ ಅದು ಒಂದು ಸ್ವಲ್ಪ ಮ್ಯಾರಿನೇಟ್ ಆಗೋ ಟೈಮ್ಗೆ ಪಾತ್ರೆಗಳನ್ನ ತೊಳ್ಬಿಡೋಣ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಆಫ್ ವಿತ್ ವಾಷಿಂಗ್ ವೆಸಲ್ಸ್. ಆಮೇಲೆ ಸೈಮಲ್ಟೇನಿಯಸ್ಲಿ ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಬಿಸಿ ಆಗಿಬಿಟ್ಟ ಮೇಲೆ ಐ ಸ್ಟಾರ್ಟೆಡ್ ಫ್ರೈಯಿಂಗ್ ಅಪ್ ದ ಚಿಕನ್. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು ಪೀಸ್ ಹಾಕಿ ನೋಡಿದೆ. ಸೊ ಎಲ್ಲ ಕರೆಕ್ಟಾಗಿ ಬಂತು, ಅದೆಲ್ಲ ಟೇಸ್ಟ್ ಮಾಡಿ ನೋಡಿ ಆಮೇಲೆ ತಿರ್ಗಾ ಇದು ಬಲ್ಕಲ್ಲಿ ಹಾಕಿದ್ದು. ಸೊ ಈ ಥರ ಹಾಕಿ ಒಂದು 15-20 minutes ಫ್ರೈ ಆಗಕ್ಬಿಟ್ಟೆ. ಆ್ಯಂಡ್ ದೆನ್ ನನ್ನಂಥ ಶೆಫ್ಸ್ ಇದ್ದರೆ ಮಾತ್ರ ಮಾಡೋದು ತಟ್ಟೆಗೆ ಬರೋಕ್ಕೆ ಬಿಡಲ್ಲ, ಮಾಡೋ ಟೈಮಲ್ಲೇ ಹಂಗೆ ತಿಂತಾ ಇರ್ತಾರೆ.
ಐ ಹೋಪ್ ಶೆಫ್ಸ್ ಔಟ್ ದೇರ್ ಲೈಕ್ ಮೀ ವುಡ್ ಅಗ್ರಿ ಟು ಇಟ್. ಸೊ ಹಂಗೆ ಪಪ್ಪಂಗೂ ಮಮ್ಮಿಗೂ ಕೊಡ್ತಾ ಒಂದು ರೌಂಡ್ ಆಗಿ ಸೊ ಲಾಸ್ಟ್ ಮಾತ್ರ ಊಟಕ್ಕೆ ತಗೊಂಡೋದೆ. ಓಕೆ ಗೈಸ್, ಕಬಾಬ್ ವಿಡಿಯೋ ನೋಡಿದ್ರಲ್ಲ, ಏನೇನೋ ಜುಗಾಡ್ ಮಾಡಿ ಏನೇನೋ ಮಾಡಿದೆ, ಬಟ್ ಯಾ ಟೇಸ್ಟ್ ವಾಸ್ ನೈಸ್. ಸೊ ಆ್ಯಕ್ಚುಲಿ ಹೇಳ್ದಂಗೆ ಅದನ್ನು ಯು ಆಲ್ಸೋ ಏನಕ್ಕೆ ಸ್ಲೈಡ್ ಆಗ್ತದೆ, ಲೈಕ್ ಇನ್ಸ್ಟೆಡ್ ಆಫ್ ಒಂದೊಂದೇ ಬಟ್ಲಿಗೆ ಹಾಕೋ ಬದಲು ಡೈರೆಕ್ಟಾಗಿ ರುಬ್ಬಿ ಕೂಡ ಹಾಕ್ಬೋದು. ಸೊ ನಾನು ಹಂಗೂ ಮಾಡಿದ್ದೀನಿ, ಹಿಂಗೂ ಮಾಡಿದ್ದೀನಿ, ಟೇಸ್ಟ್ ಇಸ್ ದ ಸೇಮ್. ಓಕೆ, ಸೊ ನಾನು a month back or 2 months back, so I bought my new earpods. So Amazon Basics ಇಂದ ಸೆಲ್ಫಿ ಕ್ಯಾಮ್ರಾಯಿಂದ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಉಲ್ಟಾ ಕಾಣಿಸುತ್ತೆ ಅಮೆಝಾನ್ ಬೇಸಿಕ್ಸ್ದು. ಸೊ ನನ್ನ ಹತ್ರ ಏನು ಬ್ಲೂಟೂತ್ ಸ್ಪೀಕರ್ ಇದೆ ಅದು ಕೂಡ ಅಮೆಝಾನ್ ಬೇಸಿಕ್ದು. ಸೊ ಐ ಲವ್ಡ್ ಇಟ್, ಐ ಲವ್ ದ ಕ್ವಾಲಿಟಿ. 1 ವರ್ಷ ಮೇಲಾಯಿತು ಅದನ್ನ ತೊಗೊಂಡು. ಸೊ ಇಟ್ಸ್ ಸ್ಟಿಲ್ ವರ್ಕಿಂಗ್ ಇನ್ ಅ ಪ್ರಾಪರ್ ಗುಡ್ ಕಂಡೀಷನ್. ಸೊ ಅದಕ್ಕೆ ಅಮೆಝಾನ್ ಬೇಸಿಕ್ಸ್ದೆ ನೋಡೋಣ. ಆ್ಯಕ್ಚುಲಿ ನನಗೆ ಬೋಟ್ ಇಷ್ಟ ಆಯಿತಾ, ಬಟ್ ಬೋಟುದು ನೋಡಿದೆ ಆ್ಯಂಡ್ ದೆನ್ ಐ ವಾಂಟೆಡ್ ಇಟ್ ಲೈಕ್ ಬಿಲೋ 1000. ಬಿಲೋ 1000 ಇತ್ತು. ಬಟ್ ದೆನ್ ನನಗೆ ಲೈಕ್ ಟಚ್ ಸೆನ್ಸರ್ ಇರ್ದಿರಾ ಬೇಕಾಗಿತ್ತು, ಬಿಕಾಸ್ ನನ್ನ ಹತ್ರ ಹಳೆ ಏರ್ಪೋರ್ಟ್ಸ್ ಏನಿತ್ತು ಅದು ಬಂದ್ಬಿಟ್ಟು ಇಟ್ ಹ್ಯಾಡ್ ನೋ ಸೆನ್ಸರ್. ಸೊ ಐ ಲೈಕ್ಡ್ ಇಟ್ ಆಯ್ತಾ. ಸೊ ಸೆನ್ಸರ್ ಇರೋದು ಲೈಕ್ ಇವಾಗ ನಾವು ಸುಮ್ಮನೆ ಟಚ್ ಮಾಡ್ಕೊಂಡ್ರು ಏನಾದರೂ ಒಂದು ಆಪ್ರೇಟ್ ಆಗಿಬಿಡುತ್ತೆ ಟಚ್. ಸೊ ಅದರಲ್ಲಿ ಎಲ್ಲ ಆಯಿತು. ಆಮೇಲೆ ಇದನ್ನ ನೋಡಿದೆ, ಇದರಲ್ಲಿ ಇಲ್ಲ ಅನ್ಕೊಂಡು ತಗೊಂಡೆ. ನೋಡಿದ್ರೆ ಇದರಲ್ಲೂ ಇದೆ ಅಷ್ಟೆ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 899. ಸೊ 1000 ಒಳಗಡೆನೆ ಸಿಕ್ತು. ಚೆನ್ನಾಗಿದೆ. ಲೈಕ್ ಐ ಆಮ್ ಯೂಸಿಂಗ್ ಇಟ್ ಫ್ರಮ್ ಅ ಮಂತ್ ಆರ್ ಮೋರ್ ದ್ಯಾನ್ 1 ಅನ್ಸುತ್ತೆ. ಸೊ ಚೆನ್ನಾಗಿದೆ. ಸೌಂಡು, ಬೇಸು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಇಟ್ಸ್ ಲೈಕ್ ದಿಸ್. ಓಕೆ, ಗ್ರೇ ಇದೆ, ಸಾರಿ, ಒಳಗಡೆ ಗ್ರೇ ಇದೆ. ಆ್ಯಂಡ್ ದೆನ್ ದೀಸ್ ಆರ್ ದ ಥಿಂಗ್ಸ್. ಆ್ಯಂಡ್ ದೆನ್ ಚಾರ್ಜ್ ಆಗಿದಾಗ ಲೈಟ್ ಇಲ್ಲಿ ಆನ್ ಆಗುತ್ತೆ ಹಿಯರ್. ಆ್ಯಂಡ್ ದೆನ್ ದಿಸ್ ಇಸ್ ದಿ ಚಾರ್ಜಿಂಗ್ ಪಾಯಿಂಟ್ ಕೆಳಗಡೆ ಇದೆ. ಆ್ಯಂಡ್ ಲೈಕ್ ಇಲ್ಲಿ ನೋಡಿ, ನಾನು ಇವಾಗ ತೆಗೆದಲ್ಲ. ಸೊ ಇದು ಆನ್ ಆಗಿದೆ, ಲೈಟ್ ಸ್ಟಾರ್ಟ್ಸ್ ಟು ಫ್ಲಿಕ್ಕರ್. ಆ್ಯಂಡ್ ಇನ್ನೊಂದು ಅಷ್ಟೇ, ದ ಸೇಮ್ ಥಿಂಗ್ ಹ್ಯಾಪನ್ಸ್. ಆ್ಯಂಡ್ ಫೋನ್ಗೆಲ್ಲ ಕನೆಕ್ಟ್ ಮಾಡಿಕೊಂಡು ಎಲ್ಲ ಲೈಕ್ ಬಂದಿದೆ. ಟೆಸ್ಟ್ ಮಾಡಿ ನೋಡಿ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಐಮ್ ಯೂಸಿಂಗ್ ಇಟ್. ಇಟ್ಸ್ ವೆರಿ ನೈಸ್. ಆ್ಯಂಡ್ ಅವಾಗ ಬೀಳೋದು ಎಲ್ಲ. ಸೊ ಇಟ್ ಲುಕ್ಸ್ ಗುಡ್ ಆಲ್ಸೋ. ವೈಟ್ ಆ್ಯಂಡ್ ಇದರಲ್ಲಿ ಕಲರ್ ಡಾರ್ಕ್ ಬ್ಲೂದು ಒಂದಿತ್ತು ಆ್ಯಂಡ್ ದೆನ್ ಬ್ಲ್ಯಾಕ್ದಿತ್ತು. ಬಟ್ ಬ್ಲ್ಯಾಕಲ್ಲಿ ಒಳಗಡೆ ಇಲ್ಲಿ ರೆಡ್ ಆಗಿತ್ತು. ಸೊ ಐ ಡೆಂಟ್ ಲೈಕ್ ಇಟ್. ಸೊ ಅದಕ್ಕೆ ಸರಿ ಇದನ್ನೇ ತಗೊಂಡೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ವೆನ್ ಯು ವೇರ್. ಇಟ್ಸ್ ನೈಸ್. ಬಟ್ ನಾನು ಯಾವಾಗಲೂ ಒಂದೇ ಹಾಕೊಳ್ಳೋದು. ಓನ್ಲಿ ಇಫ್ ಐ ಆಮ್ ಅಟ್ ಹೋಮ್ 2 ಹಾಕೊಂಡಿರ್ತೀನಿ. ಬಟ್ ವೆನ್ ಐಮ್ ಔಟ್ ಒಂದೇ ಹಾಕೊಂಡಿರ್ತೀನಿ. ಬಟ್ ವೆನ್ ಐಮ್ ವಾಕಿಂಗ್ ಆನ್ ರೋಡ್ ನಾನು ಹಾಕೊಳ್ಳೋದೇ ಇಲ್ಲ. ಓಕೆ. ಆ್ಯಂಡ್ ಸೊ ಟಚ್ ಸೆನ್ಸರ್ ಇದೆ. ರೈಟಲ್ಲಿ ವೆನ್ ವಿ ಡೂ ದಿಸ್ ಲೈಕ್ ಮೇಲೆ ಲಾಂಗ್ ಪ್ರೆಸ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಲೆಫ್ಟಲ್ಲಿ ಲಾಂಗ್ ಪ್ರೆಸ್ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಡಬಲ್ ಟ್ಯಾಪ್ ನೆಕ್ಸ್ಟ್, ಈ ಕಡೆ ಡಬಲ್ ಟ್ಯಾಪ್ ಪ್ರೀವಿಯಸ್. ಸೊ ಕಾಲು ಪಿಕ್ಕು, ಕಾಲ್ ಎಂಡು ಅದೆಲ್ಲ ಆಗುತ್ತೆ. So yeah, I just wanted to give a small and a short review of this my new AirPods. ಅಷ್ಟೇ. ಸೊ ನಿಮ್ಗೆ ಏನಾದರೂ ಬೇಕಂದರೆ, if anyone is looking for a like good affordable like reasonable price ಅಲ್ಲಿ ಒಳ್ಳೆ ಕ್ವಾಲಿಟಿ AirPods, then definitely you can go with this. So ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. if you all want you can buy. ಅಷ್ಟೇ. ಓಕೆ, ಸೊ I'll end up the vlog. Don't forget to like, share, comment and subscribe. Stay tuned. ನಾನು ನಿಮ್ಮನ್ನ ಹೋಗ್ಬಿಡ್ತೀನಿ. ಬಾಯ್.